ಆತ್ಮೀಯ H16 ನ್ಯೂಸ್ ಅರ್ಧದೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅದು ಮಲ್ಲಪ್ಪ ಜೋತಾವ್. ಆತ್ಮೀಯರೇ, PK ಗೊತ್ತಲ್ಲ, PK ಅಮೀರ್ ಖಾನ್ ಅವ್ರದ್ದು. PK ಆಗ್ಯಾ ಕುಡಿದು ಬಂದು ಏನು ಅನ್ನುವಂಥದ್ದು. ಇಲ್ಲೂ ಈ ದೇಶಕ್ಕೆ CJP ಅನ್ನುವಂಥ ಪಕ್ಷ ಅಂದರೆ ಕಾಕ್ರೋಚ್ ಜನತಾ ಪಾರ್ಟಿ ಅಥವಾ ಜಂಚಿ, ಇವೆರಡೂ ಈ ದೇಶಕ್ಕೆ ಹೊಸ ರೂಪ ಕೊಡ್ಬೋದಾ? ಅದ್ರ ರಿಸಲ್ಟ್ ಇವತ್ತು ಕಾಣ್ತಾ ಇದ್ವಿ ನಾವು ದೇಶ ತುಂಬ. ಅದರಲ್ಲೂ ಮುಖ್ಯವಾಗಿ ಉಪಚುನಾವಣೆಗಳು ಆಗಿದೆ. ನಿಮ್ಗೆ ಗೊತ್ತದ, ಬಿಹಾರದಲ್ಲಿ ಭಾಳ ಮುಖ್ಯದ. ಬಿಹಾರದಲ್ಲಿ ಆ್ಯಬ್ಸಲ್ಯೂಟ್ ಮೆಜಾರಿಟಿ BJP ಮತ್ತು ಅಲ್ಲಿಯ JDU. ಅದರಲ್ಲೂ ಮುಖ್ಯವಾಗಿ ಹೊಸದಾಗಿ ಆಯ್ಕೆಯಾದಂಥ ಅಧ್ಯಕ್ಷರು, BJP ಅಧ್ಯಕ್ಷರು, ಆ ಸ್ಥಾನ ಖಾಲಿಯಾಗಿತ್ತು. ನಿಮ್ಗೆ ಗೊತ್ತದ, ನಿತಿನ್ ನವೀನ್ ಅಂತೇಳಿ. ಆ ನಿತಿನ್ ನವೀನರ ಅಧ್ಯಕ್ಷ ಸ್ಥಾನ ಖುಲ್ಲಾ ಆದ ಜಾಗವನ್ನು ಇವತ್ತು ಅದು ಬಾಂಕಿಪುರ ನಿರಂತರವಾಗಿ 95ರಿಂದ BJP ಪರ ಇದ್ದಂಥದ್ದು. ಇವತ್ತು ಸಹ ಅಲ್ಲೇ BJP ಅಭ್ಯರ್ಥಿ ಸೋತಿದ್ದಾರೆ. ಯಾಕೆ ಹೀಗಾಯಿತು? ಅಲ್ಲಿ ಗೆದ್ದವ್ರು ಯಾರು? ಪಿಕೆ ಇದು ಒಂದು ರೀತಿ ಕೊಡಕ್ಕೆ ನಾವು ಗಾಂಧೀಜಿ ಐಡಿಯಾಗಳನ್ನು ಒಂದು ವಿಚಿತ್ರವಾಗಿ ಬೆಳೆದಂಥ ವ್ಯಕ್ತಿ ಪ್ರಕಾಶ್ ಕಿಶೋರ್. ಕೆಲವೇ ದೇಶದ ರಾಜಕಾರಣಿಗಳಲ್ಲೇ ಒಬ್ಬ ಪ್ರಬುದ್ಧ ತಿಳುವಳಿಕಿದ್ದಂಥ, ಅದೇ ಕಾಲಕ್ಕೆ ಸೊಪಾಲಜಿಸ್ಟ್ ಅಂತ ಕರಿತೀವಿ ನಾವು. ಅಂದರೆ ರಾಜನೀತಿ ಅಂದರೆ ಈ ಇಲೆಕ್ಷನ್ ಯಾರು ಗೆಲ್ಬೋದು, ಯಾರು ಸೋಲ್ಬೋದು ಅನ್ನೋದನ್ನು ಭಾಳ ನಿಖರವಾಗಿ ಹೇಳುವಂಥ ವ್ಯಕ್ತಿ, ಗೆಲ್ಲಿಸ್ಕೊಡುವಂಥ ವ್ಯಕ್ತಿ ಈ ನಮ್ಮ ಪ್ರಶಾಂತ್ ಕಿಶೋರ್. ಅವ್ರು ಇವತ್ತು ಗೆದ್ದಿದ್ದಾರೆ. ಅವ್ರ ಪಾರ್ಟಿ ಸೋತಿತ್ತು, ನಿಮಗೆ ಗೊತ್ತದ. ಅವ್ರ ಪಾರ್ಟಿ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ, ಆದರೂ ಹೇಳಬೇಕಾಗ್ತದೆ. ಏನಪ್ಪ ಅಂತಂದ್ರೆ, ಈ ಒಂದು ನಿತಿನ್ ನವೀನ್ರ ವಿರೋಧವಾಗಿ ವಿಶೇಷವಾಗಿ ಜನ ಸುರಾಜ್ ಪಕ್ಷ ಕಟ್ಕೊಂಡು ಇಡೀ ಬಿಹಾರದಲ್ಲೇ ಓಡಾಡಿದರು. ಹಿಂದಿನ ಎಲೆಕ್ಷನ್ದಲ್ಲಿ ಎಲ್ಲರೂ ಸೋತಿದ್ದರು. ಅವರು ನಿಂತಿರಲ್ಲ, ಪ್ರಚಾರ ಮಾಡಿದರು. ಇಡೀ ರಾಜ್ಯ ತುಂಬ, ಬಿಹಾರ ತುಂಬ ಅಡ್ಡಾಡ, ಇಡೀ ದೇಶ ತುಂಬ ಇವತ್ತು ವಿಶೇಷವಾಗಿ ವಿದ್ವತ್ತಿನ ಜನರಲ್ಲೇ PK ಅಂದರೆ ಯಾರು ಅನ್ನೋದು ಏನು ಬಿಡಿಸಿ ಹೇಳಬೇಕಾಗಿಲ್ಲ. ಇವರಾಗಿರ್ಬೋದು, ಇವ್ರ ಜೊತೆ ಕೇಜ್ರಿವಾಲ್ರಾಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ವಿಶೇಷವಾಗಿ ಯಾದವ್ ಅವರಾಗಿರ್ಬೋದು, ಇನ್ನೂ ಅನೇಕ ಜನ ಬರ್ತಾ ಇದ್ದಾರಲ್ಲೇ. ಇಂಥ ಜನ ಎಲ್ಲ ಭಾಳ ರೇರೆಸ್ಟ್ ಆಫ್ ದ ರೇರ್, ಗೆಲ್ಲೋದು ಭಾಳ ಕಡಿಮೆ ಇರು. ಅಂಥದ್ರಲ್ಲೇ BJPಯ ಸ್ಟ್ರಾಂಗ್ ಹೋಲ್ಡ್. ಯಾಕಂದ್ರೆ ಈಗೇನು ನಿತಿನ್ ನವೀನ್ ಅಂದ್ರೆ ಅವ್ರ ತಂದೆಯವ್ರ ಸಹ ಆಯ್ಕೆ ಆಗಿ ಬರ್ತಾ ಇದ್ದಾರೆ ಅವ್ರು BJPಗೂ. ಇವತ್ತು ಆ ಅಧ್ಯಕ್ಷ ಸ್ಥಾನವನ್ನು ಇವ್ರು ಕಸ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಆ ಜಾಗವನ್ನು ಕಸ್ಕೊಂಡ್ಬಿಟ್ಟಿದ್ದಾರೆ. ಬಾಂಕಿಪುರ ಇನ್ನೆರಡು ಮಕ್ಕಳು ಸೋತಿದ್ದಾರೆ, ಗೆದ್ರಾಬಾದ್ ಬಿಡು. ನಾನು ಇದರ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀನಪ್ಪ ಅಂತಂದ್ರೆ, ಮುಖ್ಯ ಕಾರಣದ ಈ ದೇಶದಲ್ಲಿ ಹೊಸ ಅಲೆ ಶುರು ಆಗ್ತಾ ಇದೆಯಾ. RSS ಮತ್ತು BJPಗೆ CJP ಮತ್ತು ಈ ಒಂದು ಜಂಜಿ ಎದುರಾಳಿ ಆಗ್ಬೋದಾ ಅನ್ನುವಂಥದ್ದನ್ನು ಭಾಳ ಸೂಕ್ಷ್ಮವಾಗಿ, ಅದರಲ್ಲೂ ವಿದ್ಯಾರ್ಥಿಗಳನ್ನು ಎದುರು ಹಾಕಿಕೊಂಡಂತಹ BJP ಇವತ್ತು ದೊಡ್ಡ ಸಮುದಾಯವನ್ನು ನೀಟ್ ನೆಲೆಗಟ್ಟಿನಲ್ಲಿ ದೊಡ್ಡ ಸಮುದಾಯವನ್ನು ಕಳ್ಕೊಂಡು. ಯಾಕಂದರೆ BJPಯ ಸ್ಟ್ರಾಂಗ್ ಹೋಲ್ಡ್ ಅದು RSS ಸ್ಟ್ರಾಂಗ್ ಹೋಲ್ಡ್ ಯಾರಪ್ಪ ಅಂತಂದ್ರೆ ಯುವಕರು, ಶಿಕ್ಷಣ ಕ್ಷೇತ್ರದ ಜನ, ಮಧ್ಯಮ ವರ್ಗದವರು. ಇವ್ರು ಸ್ಟ್ರಾಂಗ್ ಅವ್ರ ಬೆಳೆ ತಿಂತವ್ರು. ಇವತ್ತು ಆ ಜನ ಇವ್ರನ್ನ ದೂರ ಸರಿತಾ ಇದ್ದಾರಾ ಜಂತರ್ ಮಂತರದ ಅಂಥ ಘಟನೆಯಿಂದಾಗಿ. ಅದು ಇಲ್ಲಿ ಕಾಣ್ತಾ ಇದೆ ರಿಸಲ್ಟ್. ಯಾಕಂದರೆ ನಾವು ಇದ್ರ ಇತಿಹಾಸ ನೋಡಿದಾಗ, RSS ಇತಿಹಾಸ ನೋಡಿದಾಗ ವಿಶೇಷವಾಗಿ ವ್ಯಾಪಾರಿ ವರ್ಗ, ಅದರಲ್ಲೂ ಬುದ್ಧಿವಂತ ಮಧ್ಯಮ ವರ್ಗ, ದುಡ್ಡಿದ್ದವರಂತ ಅವ್ರ ದುಡ್ಡು ಇದ್ದಾರೆ. ಆ ಮತ್ತು ಬೇರೆ ಹೀಗಾಗಿ RSS ಅದಿತ್ತು ಒಂದು ವಿಶಿಷ್ಟವಾದ ಶಕ್ತಿ ಬಿಡ್ಕೊಂಡು ಬಂದಿತ್ತು. ಆದರೆ ಅದು ಮ್ಯಾಕ್ಸಿಮಮ್ ಎಷ್ಟು ಆಗ್ತಿತ್ತಪ್ಪ ಅಂದೆಲ್ಲ ಕುಡಿದ್ರು 25-30% ಆಗ್ತಾಯಿದ್ದು, ಗೆಲ್ತಾ ಇರಲಿಲ್ಲ. ಇನ್ನೂ ಕಡಿಮೆನೇ ಆಗ್ತಿತ್ತು. ಆ ನೆಲೆಗಟ್ಟಿನಲ್ಲ ಇವತ್ತು ಆ ಜಾಗವನ್ನು, RSS ಜಾಗವನ್ನು ಈ CJP ಮತ್ತು ಇನ್ನೊಂದು ಮಾತನ್ನು ಇಲ್ಲಿ ತಿಳ್ಕೊಬೇಕಾದ್ರೆ ಅಭಿಜಿತ್ ದಿಪ್ಕೆ ಇದರ ಸಂಸ್ಥಾಪಕರು ಅವ್ರದ್ದು ಸ್ಪಷ್ಟಪಡಿಸ್ತಾ ಇದ್ದಾರೆ. ನಮ್ಮದು ಜಂಜಿ ಅಲ್ಲ, ವಿ ಆರ್ ನಾಟ್ ದ ಜಂಜಿ. ಯಾಕಂತಂದ್ರೆ ಜಂಜಿ ಇದ್ದಿದ್ರೆ ಹಿಂಸೆ ಅದ, ನಮ್ಮಲ್ಲಿ ಹಿಂಸೆ ಇಲ್ಲ. ಅಹಿಂಸಾತ್ಮಕ ಗಾಂಧಿ, ಅಂಬೇಡ್ಕರ್ ಅವ್ರನ್ನ ನಂಬ್ಕೊಂಡಂಥ ನಮ್ಮ ಪಕ್ಷ, ಇದು ಪಕ್ಷ ಬೆಳೀತಾ ಇದೆ ಇವತ್ತು ಸರ್. ಅದ್ರ ನೆಲೆಗಟ್ಟಿನಲ್ಲಿ ನಮ್ಮ ಈ ಒಂದು ಏನಪ್ಪ ಅಂತಂದ್ರೆ ಜನ ಸುರಾಜ್ ಪಕ್ಷದ ಪ್ರಶಾಂತ್ ಕಿಶೋರ್ ಅವರು ಸಹಿತ ಗಾಂಧೀಜಿ ಅವರು ಅದೇ ಕಾಲಕ್ಕೆ ನಮ್ಮ ಅನೇಕ ರಾಷ್ಟ್ರನೀತರ ನಮ್ಮ ಆದರ್ಶ ತಿಳ್ಕೊಂಬಂದಂಥವ್ರು. ಅದ್ರ ರಿಸಲ್ಟ್ ಇಲ್ಲೇ ಕಾಣ್ತಾ ಇದ್ವಿ ನಾವು. ಒಟ್ಟಾರೆಯಲ್ಲಿ ಹೇಳುವಂಥದ್ದು ಏನಪ್ಪ ಅಂತಂದ್ರೆ, ಈ ಒಂದು ಗೆಲುವು ಪ್ರಶಾಂತ್ ಕಿಶೋರ್ ಒಂದು ಸಣ್ಣದಿರ್ಬೋದು ಯಾವುದೋ ಈ ದೇಶದ ಮೂಲೆಯಲ್ಲಿ, ಆದರೆ RSSಗೆ ಮತ್ತು BJPಗೆ ದೊಡ್ಡ ಹೊಡೆತ ಕೊಡೋದು. ಅದರಲ್ಲೂ ಈಗ ರಾಮ ಮಂದಿರ ನಿಮಗೆ ಗೊತ್ತದ. ರಾಮ ಮಂದಿರದಂಥ ಕಳ್ಳತನ, ದರೋಡೆ, ಮತ್ತೇನು ಹೇಳ್ಬೋದು, ಚಂಪತ್ ರಾಯ್ ಮತ್ತು ಅವ್ರ ಜೊತೆಗಾರರು ಮಾಡಿದಂಥದ್ದು ಇವೆಲ್ಲನೂ
ಇವತ್ತು ಈ ಮಧ್ಯಮ ವರ್ಗದ ದೈವಿ ಭಕ್ತರಲ್ಲಿ ಅವಿಶ್ವಾಸವನ್ನು RSS ಕುರಿತಾಗಿ ಮತ್ತು BJP ಕುರಿತಾಗಿ ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ನೀಟ್ ಇಡೀ ದೇಶ ತುಂಬ ಎಲ್ಲ ಮುಖ್ಯ ಪಟ್ಟಣಗಳಲ್ಲಿ ಎಲ್ಲ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿಯ ಮಧ್ಯಮ ವರ್ಗದ ವಿದ್ಯಾರ್ಥಿಗಳು ಇವತ್ತು ವಿರೋಧಿಗಳಾಗ್ತಾ ಇದ್ದಾರೆ. ಹೀಗಾಗಿ RSSನಿಂದ ಇವರೆಲ್ಲ ದೂರ ಸರಿತಾ ಇದ್ದಾರೆ. RSS ವರ್ಸಸ್ CJPನ ಈಗಾಗಲೇ ನಮ್ಮ ಈ ಒಂದು ಗೋಯಲ್ರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಇಲ್ಲ ಜಂಜಿ ನಮ್ಮದು, ಅದೇ ಕಾರಣಕ್ಕೆ ಈ CJP ನಮ್ಮವರು, ನಾವೆಲ್ಲ ಒಂದು ಅಂತ ಹೇಳಿಕೆ ಕೊಡ್ತಾ ಇದ್ದಾರೆ. ಆದಷ್ಟು ಈ ವಿದ್ಯಾರ್ಥಿಗಳು ತಮ್ಮ ವಿಶ್ವಾಸ ಇಟ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಈ 12 ವರ್ಷದ ಈ ಶಿಕ್ಷಣದ ಇತಿಹಾಸದಲ್ಲ, ಈ ವಿದ್ಯಾರ್ಥಿಗಳಿಂದ ಈ BJP ಮತ್ತು RSS ದೂರ ಸರಿಸ್ತಾ ಇದೆ. ಇದು ಗಾಬರಿ ಹುಟ್ಟಿಸೋ ಕೆಲಸ ಆಗಿದೆ RSSದಲ್ಲಿ. ಹೇಗಾದ್ರೂ ನೋಡಿ ಈ ಯುವ ಜನಾಂಗವನ್ನು ಬಿಡಬಾರದು. ಬಟ್ ಅದು ಇವತ್ತು ಅವ್ರ ಕೈಯಲ್ಲಿ ಉಳಿತಾ ಇಲ್ಲ. CJP ದಿನದ ದಿನಕ್ಕೆ ಇಡೀ ರಾಷ್ಟ್ರ ತುಂಬ ವ್ಯಾಪಿಸ್ತಾ ಇದೆ. ಅದಕ್ಕೆ ಕಾರಣ ಅಂದ್ರೆ ಮಧ್ಯಮ ವರ್ಗದ ತಂದೆ ತಾಯಿಗಳಿಂದ ಜನ್ಮ ಪಡೆದಂಥ ಈ ಮಕ್ಕಳು ಇವತ್ತು ನೀಡದಲ್ಲಿ ನಮಗೆ ಅನ್ಯಾಯ ಆಗ್ತಾ ಇದೆ. ನೀಡದಲ್ಲಿ ಪರೀಕ್ಷೆ ಪತ್ರಿಕೆಗಳು ಲೀಕ್ ಆಗ್ತಾ ಇದ್ದಾವೆ, ದುಡ್ಡಿನ ಅವ್ಯವಹಾರ ನಡೀತದೆ. ಅದು BJP ಮುಂದೆ ಹೆಚ್ಚಾಗಿದೆ. 89 ಜನ ಇಲ್ಲಿ 89 ಸಲ ಈ ಸಲ ಪೇಪರ್ ಲೀಕ್ ಆಗಿದೆ. ಮೊನ್ನೆ 29 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ವಿದ್ಯಾರ್ಥಿಗಳು. ಇವೆಲ್ಲವೂ ಇವತ್ತು RSS ಮತ್ತು BJPಯ ವಿರೋಧ ನಿಲುಗಟ್ಟಿನಲ್ಲಿ ಇವತ್ತು ದಿನಕ್ಕೆ ಬೆಳೀತಾ ಇದೆ. ಹೀಗಾಗಿ ದೀಪಿಕೆ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ, ನಮ್ಮದು ಜಂಜಿ ಅಲ್ಲ, ಹಂಗೆ ಹೋಲಿಸ್ಬೇಡ್ರಿ. ಬಾಂಗ್ಲಾದಲ್ಲಿ ಆಗಿರ್ಬೋದು, ನೇಪಾಳದಲ್ಲಿ ಆಗಿರ್ಬೋದು, ಮತ್ತೆಲ್ಲೂ ಆಗಿರ್ಬೋದು, ಅದು ನಮ್ಮದಲ್ಲ. ನಮ್ಮ ಮಕ್ಕಳಿಗೆ ಅನ್ಯಾಯ ಆಗ್ಯದ, ನೀಡಿದರೆ ಅನ್ಯಾಯ ಆಗ್ಯದ. ಶಿಕ್ಷಣ ಪದ್ಧತಿ ಚೇಂಜ್ ಆಗಲೇಬೇಕು. ಇಲ್ಲೇ ಯಾರು ದುಡಿತಾರೆ, ಯಾರು ಹಾರ್ಡ್ ವರ್ಕ್ ಮಾಡ್ತಾರೆ, ನ್ಯಾಯ ಸಿಗಲೇಬೇಕು ಅಂತ ನೆಲೆಗಟ್ಟಿನಲ್ಲಿ ಈಗ ಸಿಗ್ತಾ ಇಲ್ಲ. ಅದ್ರ ಜೊತೆ ಇನ್ನೊಂದೇನು ಮಾಡ್ತಾ ಇದ್ದಪ್ಪ ಅಂತಂದರೆ, ನಮ್ಮ ಮೋದಿಯವರು, ಪ್ರಧಾನಿಯವರು ಒಂದು ಕಡೆಗೆ ತಮ್ಮ ವಿಡಿಯೋಗಳನ್ನ ಬಿಡ್ತಾ ನಾವು ಇವರು ವಿರೋಧಿ ಎಲ್ಲ ನಮ್ಮ ವಿದ್ಯಾರ್ಥಿಗಳು ಇವತ್ತು ಅವನ್ನೆಲ್ಲ ಕೇಸ್ ಹಾಕೋದು ಅಂತ ಹೇಳ್ತಿದ್ದಾರೆ. ಇನ್ನೊಂದು ಕಡೆಗೆ ಈ ಒಂದು ಹೋರಾಟದಲ್ಲಿ ಭಾಗಿಯಾದಂಥ ವಿದ್ಯಾರ್ಥಿಗಳು ಮನೆಗೆ ಹೋಗಿ ಆ ವಿದ್ಯಾರ್ಥಿಗಳನ್ನು ಬೆದರಿಸುವಂಥ ಮಾಡುವಂಥ ಅವ್ರ ಮೇಲೆ ಹಾಕಿರುವಂಥ ಕೇಸ್ಗಳು ಇನ್ನೂ ಹಿಂದೆ ತಕ್ಕೊಂಡಿಲ್ಲ. ಇಲ್ಲಿ ಗಮನಿಸಬೇಕಾಗಿ ಈ ಕೇಸ್ಗಳನ್ನು ತೆಗೆದುಕೊಂಡಿಲ್ಲ ಮತ್ತು ಆ ವಿದ್ಯಾರ್ಥಿಗಳನ್ನು ಬೆದರಿಸೋದ್ರಿಂದ, ತಂದೆಯನ್ನು ಬೆದರಿಸೋದ್ರಿಂದ ನಿಧಾನಕ್ಕೆ ಮತ್ತೆ ಈ ಒಂದು ಹೋರಾಟ ಜಂಜೆ ಅನ್ನೋಕ್ಕಿಂತಲೂ ಈ CJP ಹೋರಾಟ ಮತ್ತೊಮ್ಮೆ ಮುಂದಕ್ಕೆ ಬರ್ತಾ ಇದೆ. ಇವೆಲ್ಲ ನೆಲೆಗಟ್ಟಿನಲ್ಲೇ ರಾಜಕೀಯವಾಗಿ ನೋಡ್ರಿ, SIR ಮಾಡಿದ್ರು ಬಿಹಾರದಲ್ಲೇ, ಇನ್ನುಳಿದ್ರು ಮಾಡಿದ್ರು SIR ಮಾಡಿ, ಇಲ್ಲ ಇಲ್ಲಿ ತಮ್ಮ ಬೇಕಾದ ಓಟ್ ಇಟ್ಕೊಂಡ್ರೆ ಎಲ್ಲ ತೆಗೆದಾರೆ ಅಂತ ಹೇಳಿದ್ರು. ಬಟ್ ಜನ ಎಚ್ಚರದಾಗ ಯಾವ SIR ಆಗಿರ್ಬೋದು ಮತ್ತೇನೋ ಆಗಿರ್ಬೋದು ತಡೀಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಬಾಂಕೀಪುರ ವಿಧಾನಸಭಾ ಚುನಾವಣೆ ಇವತ್ತು ಸಾಕ್ಷಿಯಾಗಿ ನಿಂತುಬಿಟ್ಟದ. ನಿತಿನ್ ನವೀನ್ ಅಧ್ಯಕ್ಷರು ಈ ದೇಶದ BJP ಅವ್ರ ಕ್ಷೇತ್ರದಲ್ಲಿ ಅವ್ರ ವ್ಯಕ್ತಿ ಸೋಲ್ತಾ ಇದ್ದಾರೆ. ಹೀಗಾಗಿ ಜನ RSSನಿಂದ ಮತ್ತು BJPಯಿಂದ ದೂರ ಸರಿತಾ ಇದ್ದಾರೆ. ಅದು ಮಧ್ಯಮ ವರ್ಗದವರಾಗಿರ್ಬೋದು, ವಿದ್ಯಾರ್ಥಿಗಳು ಈ ಒಂದು ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ನೀಟದ ಎಕ್ಸಾಮ್ ಫೇಸ್ ಮಾಡೋಕ್ಕೆ ಹೋಗೋರು ಯಾರು, ನೀಟ್ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, IAS ಆಗಿರ್ಬೋದು, ಮತ್ತದಾಗಿರ್ಬೋದು, ಮಧ್ಯಮ ವರ್ಗದ ಒಂದು ಸ್ವಲ್ಪ ದುಡ್ಡು ಇದ್ದಂಥ ಮಕ್ಕಳು ಹೋಗ್ತಾ ಇದ್ದಾರೆ. ಮಣಿ ಒತ್ತೆ ಇಟ್ಟು, ಬಂಗಾರ ಒತ್ತೆ ಇಟ್ಟು, ಮತ್ತೇನು ಇಟ್ಟು ಪಾಪ ಹೋದಂಥ ಮಕ್ಕಳು ಅಲ್ಲಿ ಅವ್ರಿಗೆ ಎಣ್ಣೆ ಆಗಿರ್ಕ ಇವತ್ತೆಲ್ಲ ಜನ ಸೆಳೆದು ನಿಂತುಬಿಟ್ಟಿದ್ದಾರೆ. ಹೀಗಾಗಿ RSS ವಿರೋಧವಾಗಿ CJP ಅಥವಾ BJP ವಿರೋಧವಾಗಿ CJP ಹೇಳ್ತಾ ಇದೆಯಾ, ಅದು ಜಂಜಿಯಾಗಿ ಪರಿವರ್ತನೆ ಆಗಿದೆ, ಅಥವಾ ಗಾಂಧೀಜಿಯವರ ಮಾರ್ಗದಲ್ಲೇ ಅಹಿಂಸಾತ್ಮಕವಾದ ಹೋರಾಟದಲ್ಲಿ ಅಭಿಜಿತ್ ದೀಪ್ಕಿ ಅವರು ಹೇಳುವ ನೆಲೆಗಟ್ಟಿನಲ್ಲೇ ಮುಂದುವರೆಯುತ್ತೆ. ಆದರೆ ಈಗ ಸಮೀಪದಲ್ಲೇ ಮತ್ತೊಮ್ಮೆ ಈ 20ನೇ ತಾರೀಕಿಗೆ ಹೋರಾಟವನ್ನು ಮಾಡಬೇಕು ಜಂತರ ಮಂತ್ರದಲ್ಲಿ ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಅದನ್ನು ಹೇಗಾದರೂ ಮತ್ತೆ ತಿಳಿಯಬೇಕು ಅನ್ನುವಂಥ ಕೆಲಸ ನಮ್ಮ ಮೋಹನ್ ಭಾಗವತರದ್ದು, ಅದೇ ಕಾಲಕ್ಕೆ ನಮ್ಮ ಈ ಮೋದಿಯವ್ರದ್ದು ಇದು ಯಶಸ್ವಿ ಆಗಬಹುದಾ. ಈಗಾಗಲೇ ರಾಹುಲ್ ಗಾಂಧಿ ಅವರು ಈ ನಮ್ಮ ಶಾ ಅವರ ರಾಜೀನಾಮೆಗೆ ಬೆನ್ನತ್ತಿದ್ದಾರೆ. ಯಾಕಂದರೆ ಪ್ಯಾಲೆಟ್ ಅದರ ಈ ಗುಂಡು ಹೊಡೆಯುವಲ್ಲೇ ಈ ಕಬ್ಬಿಣದ ಅಂಶಗಳನ್ನು ಹಾರಿಸಿದ್ದಾರೆ ಮಾಡಿದಂಥ ಆರೋಪಗಳು ಬರ್ತಾ ಇದ್ದಾವೆ. ಹೀಗಾಗಿ ಶಾ ಅವರು ಸಹಿತ ಪಾರ್ಲಿಮೆಂಟ್ಗೆ ಬರ್ತಾ ಇಲ್ಲ ಅನ್ನುವಂಥದ್ದು ವಿಷಯ ದೊಡ್ಡದಾಗ್ತಾ ಇದೆ. ಈ ಪಾರ್ಲಿಮೆಂಟ್ದಲ್ಲಿ ಡಿಲಿಮಿಟೇಷನ್ ಪಾಸ್ ಮಾಡ್ಕೋಬೇಕಂತ ಹೋರಾಟ ಅಂತ ಇವರಿಗೆ ಈ ಹೊಸ ಸಮಸ್ಯೆ ಮತ್ತೊಂದು ಉದ್ಭವವಾಗಿದ್ದರಿಂದಾಗಿ BJP RSSಗಳಿಗೆ ಇವತ್ತು CJP ಮತ್ತು ಜಂಜಿ ಪ್ರಬಲ ವಿರೋಧ ಬೆಳಿಬಹುದಾ ಯಾರಿಗೂ ಗೊತ್ತು. ಆದರೆ ಪ್ರಕಾಶ್ ಕಿಶೋರ್ ಜಯ ಈ CJPಗೆ ಮತ್ತು ಜಂಜಿ ವಿಚಾರಧಾರೆಯಿಂದ ಜನರಿಗೆ ಒಂದು ಹೊಸ ಆಶೆ ಆಕಾಂಕ್ಷೆ ಮೂಡಿಸೋದು. ಇದಕ್ಕೆ ನೀವೇ ನಿಂತೀರಿ, ಮೂಡಿಸೋದನ ಅದು ಇಲ್ವಾ ಹೇಳ್ಬೇಕಾಯ್ತು. ನೀವು ನಿಮ್ಗೆ ಅನಿಸಿದ ಮಾತನ್ನು ಹೇಳ್ರಿ, ಬರಿತಾ ಇರಲಿ, ಮಾತಾಡ್ತಾ ಇರಲಿ, ಜೊತೆಗೆ ಈ ವಿಡಿಯೋಗಳು ಹಂಚ್ತಾ ಇರಿ. ಇದು ನಿಮ್ಮ ಚಾನಲ್, ನೀವು ಇದನ್ನು ಬಳಸ್ತಾ ಇರಬೇಕು, ಮುಂದುವರಿಸ್ತಾ ಇರಬೇಕು.
ಯಾಕಂದರೆ ಶಕ್ತಿಯನ್ನು ಹಿಡಿದು ಕೆಲಸವನ್ನು ಮಾಡ್ತಾ ಇದ್ದೀವಿ ಮತ್ತು ಅದೇ ಕಾಲಕ್ಕೆ ನಮ್ಮ ಆರ್ಥಿಕ ಸಹಾಯವನ್ನು ತಾವು ಮಾಡ್ತಾ ಇರಬೇಕು ಅಂತ ಮತ್ತು ತಮ್ಮಲ್ಲಿ ಕೇಳ್ಕೊಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೋದು H16 ನ್ಯೂಸ್ ಅರ್ಥಾತ್ ಸತ್ಯದ ಕೈಗೊಂಡು ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ ಅನ್ಯಾಯ ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ ಭೂಗಳ್ಳರ ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ ಕೂಲಿಕಾರ ಕಾರ್ಮಿಕರ ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.